ಮೊಗದ ನಿಮ್ಮ ಸಾಹೇಬ ಹಳೆಯ ಕ್ವಶನ್ ಅಂಡ್ ಶಿಷ್ಯನಿಗೆ ಆನ್ಸರ್ಸ್. ಇದೊಂದು ವೆರಿ ಈಸಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಇದರಲ್ಲಿ ಮೊದಲನೇ ನೋಡ್ತಾ ಇರೋದ್ರಿಂದ ಮೊದಲನೇ ಒಂದು ಪಾಠ ಆಗಿರ್ತಕ್ಕಂಥ ಮೊದಲನೇ ಗದ್ಯ ಭಾಗ ಒಂದು ಮಗ್ಗದ ಸಾಹೇಬ. ಇದನ್ನು ಯಾರು ಬರ್ತಾರೆ ನೋಡಿದ್ರೆ ಬಾಗಲೂಡಿ ದೇವರಾಯ. ಈ ಕಾಣ್ತಾ ಇದೆ ಓಕೆ. ಹಾಗಾದ್ರೆ 8ನೇ ತರಗತಿ ಸಂಬಂಧಿಸಿದಂತ ಪದ್ಯ ಪ್ರಶ್ನೆ ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಡಬಹುದು. ಅದೇ ತರ ಈ ಒಂದು ತರಗತಿಯೊಳಗೆ ನೀಡ್ತಾ ಇರೋದ್ರಿಂದ ಈ ಒಂದು ಮಗ್ಗದ ಸಾಹೇಬರಲ್ಲಿರತಕ್ಕಂಥ ಈ ಅಭ್ಯಾಸ ಇದೆಯಲ್ಲ, ಅಭ್ಯಾಸ ಇರತಕ್ಕಂಥ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇರ್ತದೆ. ಇವನ್ನೆಲ್ಲ ಪ್ರಶ್ನೆಗಳು ನೋಡೋಣ. ಆ ಒಂದು ಮಾಹಿತಿ ಇಷ್ಟ ಆಯ್ತಾ? ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸದ್ಯ ಇಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಲೈಕ್ ನೋಡೋಣ. ಯಾವ ಜೈ ನೋಡ್ತೀವಿ ಅಂತ ನಾನು ಹೋಗ್ತೇನೆ. ನೋಡಿ, ಮೊದಲನೇ ಗದ್ಯ ಒಂದು ಅಂತಕ್ಕಂಥದ್ದು ಮಗ್ಗದ ಸಾಹೇಬ. ಪಾಠ ಶೀರ್ಷಿಕೆಯನ್ನ ದಪ್ಪನೆ ಅಕ್ಷರದಲ್ಲಿ ಅಂಡರ್ಲೈನ್ ಮಾಡಿ. ಯಾವ ದಿನಾಂಕ ಒಂದು ಗದ್ಯ ಬರ್ತದೆ ಅದರಲ್ಲಿ ಡೇಟ್ ಅನ್ನು ದಿನಾಂಕವನ್ನು ಮೆನ್ಷನ್ ಮಾಡಿ. ಅದಂತ ಈ ಒಂದು ಗದ್ಯವನ್ನು ಯಾರು ಬರೆದಿದ್ದಾರೆ ಅಂತಕ್ಕಂಥದ್ದು ಕೃತಿಕಾರ ಪರಿಚಯ ಮೊದಲು ನೋಡಬೇಕು. ಓಕೆ. ಮೊಗದ ಸಾಹೇಬ ಕೃತಿಕಾರರ ಪರಿಚಯ. ಕವಿ ಬಾಗಲೂಡಿ ದೇವರಾಯ. ಜನನ 27 ಫೆಬ್ರವರಿ 1927. ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೂಡಿ. ವೃತ್ತಿ ಪ್ರಾಧ್ಯಾಪಕರಾಗಿದ್ದರು. IAS ಅಧ್ಯಕ್ಷರಾಗಿದ್ದರು. ಯಾವ ದೇಶಗಳಿಗೆ ರಾಯಭಾರಿಯಾಗಿದ್ದರು? ಇಟಲಿ, ಸೇಫಾಳ್. ಸ್ಕೂಲಿಗೆ ಇವತ್ತು ಹೋಗ್ಬೇಕಂದ್ರೆ ಇವತ್ತೇನಿತ್ತು ಹೇಳ ರೇನಿ ಇದು DC ದವ್ರ ಇದು ಸ್ಕೂಲ್ ಬಂದ್ ಮಾಡಿದ್ರೆ ಎದಕ್ಕೆ ಹೇಳ? ಇವತ್ತು ಕ್ಲೋಸ್ ಮಾಡಿದರೆ ಮಳೆ ಬಂದಿತ್ತು ಸಂಬಂಧ ಬಾರೇ ಏರಿಯಾ ಕಡೆ ಬಂದಿತ್ತು. ಯಾವ ದೇಶಗಳಲ್ಲಿ ರಾಯಭಾರಿಯಾಗಿದ್ದರು? ಇಟಲ, ಸೇಫಾಳ, ಏನಪ್ಪ ನನಗೆ ಓದಕ್ಕಾಗಲ್ಲ. ನ್ಯಾಜಿರಾಯ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬೆಲ್ಲರಿ. ಇಲ್ಲಿ ನೋಡಿದ್ರೆ ಕೃತಿಕಾರರ ಪರಿಚಯ ನೋಡೋಣ. ಮೊದಲು ಕವಿ ಬಾಗಲೂಡಿ ದೇವರಾಯ ಅಂತಕ್ಕಂಥದ್ದು. ಈ ಚಿತ್ರ ಕಾಣ್ತಿದೆ. ಜನನ 27 ಫೆಬ್ರವರಿ 1927 ಅಂತಕ್ಕಂಥದ್ದು. ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೂಡಿ ಅಂತಕ್ಕಂಥದ್ದು. ವೃತ್ತಿ ಏನು ಮಾಡ್ತಾ ಇದ್ರು? ಪ್ರಾಧ್ಯಾಪಕರಾಗಿದ್ರು. IAS ಅಧಿಕಾರಿಯಾಗಿದ್ರು ಅಂತಕ್ಕಂಥದ್ದು. ಯಾವ ದೇಶಗಳಿಗೆ ರಾಯಭಾರಿ ಕೆಲಸ ಮಾಡಿದ್ರು? ಯಾವ ದೇಶಗಳಿಗೆ? ಇಟಲಿ, ನೇಪಾಳ, ಮಗ್ಗದ. ಓಕೆ, ಈ ರೀತಿ ಪರಿಚಯ ನೋಡ್ತೋಣ. ಯಾವ ದೇಶಗಳಿಗೆ ಅಂದ್ರೆ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್. ಇನ್ನ ಹೆಸರು ಬಾಗಲೂಡಿ ದೇವರಾಯ. ಏನೋ ಒಂದು ಬಾಡ್ಯಾನ್ ಮಗ. 8-10 ವಾಕ್ಯದಲ್ಲಿ ಉತ್ತರಿಸಿ. ದೊಡ್ಡ ಕ್ವಶನ್ಸ್ ಇದೆ, ನಮಗೆ ಆಗಲ್ಲ. ಅಭ್ಯಾಸ ಅಂತ ಬರ್ರಿ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಹೌದಾ? ಹಾಗಾದ್ರೆ ಮೊದಲನೇ ಪ್ರಶ್ನೆ, ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಯಿತು? ರಹೀಮ ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಯಿತು. 20 ವರ್ಷಕ್ಕೆ ಹೆಚ್ಚಾಯಿತು. 20 ವರ್ಷಕ್ಕೆ ಹೆಚ್ಚಾಯಿತು. ನೋ ಶಿಟ್. ವೇಟ್. ಮಗ್ಗವನ್ನು ಮುಟ್ಟದೆ ಕ್ವಶನ್ 3 ಸೆಂಟೆನ್ಸ್ ಕ್ವಶನ್. QUESTION ಕ್ವಶನ್ 3 ಸೆಂಟೆನ್ಸ್ ಕ್ವಶನ್. ರಹೀಮ್ ಮಗ್ಗವನ್ನು ಮುಟ್ಟದೆ ಕ್ವಶನ್ 20 ವರ್ಷಕ್ಕೆ ಹೆಚ್ಚಾಯಿತು. 20 ವರ್ಷಕ್ಕೆ ಹೆಚ್ಚಾಯಿತು. ಎಷ್ಟು ವರ್ಷ ಆಯಿತು ಅಂದ್ರೆ ಉತ್ತರ ರಹೀಮ ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿತ್ತು ಅಂತಕ್ಕಂಥದ್ದು. ಓಕೆ. ಎರಡನೇದು, ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ಅಂದ್ರೆ ಉತ್ತರ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿ ಹಕ್ಕು ಯಾವುದು? ಹುಸೇನ್ ಸಾಹೇಬರ ಮನೆತನದವರಿಗೆ ರಥೋತ್ಸವ ಸಮಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ರಥೋತ್ಸವದ ಸಮಯದಲ್ಲಿ
ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು ಅಂತಕ್ಕಂಥದ್ದು. ಓಕೆ, ಎಲ್ಲರಿಗಿಂತ ಮೂರನೇ ಮುಂದಾಗಿ ಪ್ರಶ್ನೆ ನೋಡಿ. ಸಾಹೇಬರ ಮನೆತನದವರಿಗೆ ಹುಸೇನ್ ಸಾಹೇಬರ ಮನೆತನದವರಿಗೆ ರಾತೋತ್ಸವದ ಸಮಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು. ಹುಸೇನ್ ಸಾಹೇಬರ ಮನೆತನದವರಿಗೆ ರಾತೋತ್ಸವದ ಸಮಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು. ರಥೋತ್ಸವದ ಸಮಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು ಅಂತಕ್ಕಂಥದ್ದು. ಓಕೆ, ಮೂರನೇ ಪ್ರಶ್ನೆ ನೋಡಿ. ಅಬ್ದುಲ್ ರಹೀಮರ ಹಠವೇನು? ಏನು ಹಾಕಿರೋದ್ರಿಂದ ಉತ್ತರ. ಅಬ್ದುಲ್ ರಹೀಮನು ತನ್ನ ಮೂರು ಗಂಡ ಮಕ್ಕಳಿಗೆ ಒಂದಿಷ್ಟದಾದರೂ ವಿದ್ಯಾಭ್ಯಾಸ ಕೊಡಿಸಿ ಸಹಕಾರಿ ನೌಕರಿಯನ್ನು ಮಾಡಬೇಕೆಂದು ಹಠವನ್ನು ಹೊಂದಿದ್ದರು. ಅಬ್ದುಲ್ ರಹೀಮನ ತನ್ನ ಮೂರು ಗಂಡ ಮಕ್ಕಳಿಗೆ ಒಂದಿಷ್ಟು ವಿದ್ಯಾಭ್ಯಾಸ ಕೊಡಿಸಿ ಸರಕಾರಿ ನೌಕರಿಯನ್ನಾಗಿ ಮುಂದಬೇಕೆಂದು ಹಠವನ್ನು ಹೊಂದಿದ್ದರು. ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನ್ನಾಗಿ ಮಾಡಬೇಕೆಂಬುದು ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿ ಬಾಯ್ ಬಾಯ್ ಮುಗೀತು.